ಕೊತ್ತೂರು ಮಂಜುನಾಥು ಆತ ದೇಶದ ಬಗ್ಗೆ ತಿಳ್ಕೊಂಡಿದ್ರೆ, ದೇಶದ ಅರಿವಿದ್ದಿದ್ರೆ 2 ಬಾರಿ ಶಾಸಕರಾಗಿದ್ದಾರೆ ಅನ್ನೋ ನಿನ್ನೆ ನಾನು ನೋಡಿದೆ. ನಮ್ಮ ಕಾರಜೋಳ ಸಾಹೇಬ್ರು ಹೇಳ್ತಾಯಿದ್ರು ಫೇಕ್ ಸರ್ಟಿಫಿಕೇಟ್ ತೊಗೊಂಡು ಅವ್ರು MLA ಆದರು ಅಂತ. ಅಂಥವ್ರ ಬಗ್ಗೆ ಮಾತನಾಡೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ತಕ್ಕ ಪಾಠವನ್ನು ಜನನೇ ಕಲಿಸ್ತಾರೆ. ಭಾರತೀಯರ ದೊಡ್ಡತನ ಏನು ಅಂತ ತೋರಿಸ್ತಾರೆ. ನನಗನ್ಸುತ್ತೆ ಕೊತ್ತೂರು ಮಂಜುನಾಥು ಇನ್ನು 6 ತಿಂಗಳಲ್ಲಿ 7 ಹೆಸರಿಲ್ದಂಗೆ ಜನರಿಂದ ತಿರಸ್ಕಾರ ಆಗ್ತಾರೆ. ಇಂಥ ನೀಚರನ್ನು ಈ ದೇಶದಲ್ಲಿ ಜಾಸ್ತಿ ದಿನ ಇರಬಾರ್ದು. ಇಂಥವ್ರಿಗೆ ರಕ್ಷಣೆಯನ್ನು ಯಾರೂ ಕೂಡ ಕೊಡಬಾರ್ದು. ಆದ್ದರಿಂದ ಇದು ಒಂದು ತುಂಬ ಅಸಹ್ಯವಾದ ಅಹಿತಕರವಾದ ಸಂದರ್ಭವನ್ನು ಕೊತ್ತೂರು ಮಂಜುನಾಥ್ ಮಾಡಿದ್ದಾರೆ. ಇದು ಅವರಿಗೆ ಶೋಭೆ ತರೋದಲ್ಲ. ಕಾಂಗ್ರೆಸ್ನವ್ರು ಕ್ರಮ ತಗೊಂಡ್ರೆ ಅವ್ರಿಗೆ ಒಳ್ಳೆಯದು, ನಮಗೇನು ಒಳ್ಳೆಯದಲ್ಲ. ಇಲ್ಲಾಂದರೆ ಜನ ಎಲ್ಲ ಥರದ ಕ್ರಮವನ್ನು ತೆಗೆದುಕೋತಾರೆ ಮುಂದಿನ ದಿನಗಳು. ನೋಡಿ, ಅವರು ಅಲ್ಲಿಯ ಶಾಸಕರು, ಅಲ್ಲಿಯ ಲೋಕಸಭಾ ಸದಸ್ಯರು, ಅವ್ರ ಭಾವನೆಯವ್ರು ಹೇಳ್ತಾರೆ ಮೆಟ್ರೋವನ್ನು ದೇಶಕ್ಕೆ ಸಮರ್ಪಣೆ ಮಾಡಿದ್ದು, ಕರ್ನಾಟಕಕ್ಕೆ ತಂದಿದ್ದು ದಿವಂಗತ JH ಪಟೇಲ್ ಕಾಲದಲ್ಲಿ ನಾನೇ ಅವತ್ತು ನಗರಾಭಿವೃದ್ಧಿ ಮಂತ್ರಿ ಆಗಿದ್ದೆ. ಮತ್ತು ಎಲ್ಲೋ ಒಂದು ಕಡೆ ಅದೃಷ್ಟ ಇದೆ, ಇವತ್ತು ನಮಗೆ ತುಮಕೂರಿಗೆ ಬಂದು ಲೋಕಸಭಾ ಸದಸ್ಯರು ಮಾಡಿದ್ದೀರಿ. ತುಮಕೂರಿಗೂ ಕೂಡ ರಾಜ್ಯ ಸರ್ಕಾರ ಅದರ ಆಗಬೇಕು ಅನ್ನೋ ಕಳಿಸಿದೆ. ಇದು ಇವತ್ತು ಅವ್ರಿಗೆ ನಾನು ಇಷ್ಟು ಹೇಳ್ತೀನಿ, ಲೋಕಸಭಾ ಸದಸ್ಯರಿಗೆ ಬೆಂಗಳೂರು ಎಷ್ಟು ಬೆಳಿಬೇಕೋ ಬೆಳೆದೋಗಿದೆ. ಇನ್ನೂ ಬೆಂಗಳೂರನ್ನು ಬೆಳೆದು ಎಲ್ಲ ಒಂದು ಕಡೆ ಅಸಹ್ಯಕರವಾದ ವ್ಯವಸ್ಥೆ ಆಗೋದು ಬೇಡ. ಬೆಂಗಳೂರಿಗೆ ಹತ್ತಿರದಲ್ಲಿರ್ತಕ್ಕಂಥದ್ದು ತುಮಕೂರಿನಲ್ಲಿ ಎಲ್ಲ ಥರದ ಇನ್ಫ್ರಾಸ್ಟ್ರಕ್ಚರ್ ಇದೆ. ನಾನು ಬೆಂಗಳೂರನ್ನು ಕೂಡ 7 ಬಾರಿ ಪ್ರತಿನಿಧಿಸಿದ್ದೀನಿ. 1 ಬಾರಿ 2 ಬಾರಿ ಕಾರ್ಪೊರೇಟ್ರ್ ಆಗೋ ಕೆಲಸ ಮಾಡಿದ್ದೀನಿ. ಅವರಿಬ್ಬರಿಗೂ ನಾನು ನಮ್ಮ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ, ವಾಸ್ತವಾಂಶಕ್ಕೆ ಆದ್ಯತೆ ಕೊಡೋಣ, ಅವ್ರ ಜೊತೆಲಿ ಚರ್ಚೆ ಮಾಡ್ತೀನಿ, ಇರ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ. ತುಮಕೂರಿನ ಮೆಟ್ರೋ ಯೋಜನೆ ಏನಿದೆ ಇದು ಅವಶ್ಯಕತೆ ಇದೆ. ಯೋಜನೆಗೆ ಏನು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ, ಸರ್ಕಾರವನ್ನು ನಾನು ಅಭಿನಂದಿಸ್ತೇನೆ. ಭಾರತ ಸರ್ಕಾರವನ್ನು ಕೂಡ ಅದನ್ನು ಅವರ ಮನಸ್ಸನ್ನು ಗೆಲ್ತಕ್ಕಂಥ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀನಿ.